ಒಂದಷ್ಟು ಜನ ಪ್ರೆಸ್ ಮೀಟ್ ಮಾಡಿ ಕೂಡ ಹೇಳಿದ್ದಾರೆ, ನಮ್ಮಿಂದ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಸಾರಾಸಟ್ಟಾಗಿ ಅಲ್ಪಸಂಖ್ಯಾತರು ನಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅಲ್ಪಸಂಖ್ಯಾತರ ಜೊತೆಗೆ ಅಹಿಂದ ಇರ್ಬೋದು, ಒಕ್ಕಲಿಗರು, ಲಿಂಗಾಯತರು ಅವೆಲ್ಲ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಆದರೆ ಮೇಜರಾಗಿ ಅಲ್ಪಸಂಖ್ಯಾತರ ಬೆಂಬಲ ಇದೆ. ಅದ್ರ ಬಗ್ಗೆ ನಾವು ಅಲ್ಲಿಗೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇನು ಅಲ್ಪಸಂಖ್ಯಾತರ ಬಗ್ಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈಗ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾಯಿದೆ. ತಪ್ಪು ಮಾಡಿದ್ರೆ ತಪ್ಪೇ ಅದು, ತಪ್ಪು ಮಾಡಿಲ್ಲ ಅಂತಂದರೆ ಅದು ತಪ್ಪಲ್ಲ. ತಪ್ಪು ಮಾಡೋದು ಯಾರೇ ತಪ್ಪು ಮಾಡೋದು ತಪ್ಪು. ಅದ್ರ ಬಗ್ಗೆ ಅದು ಹೈಕಮಾಂಡ್ ಶೀಘ್ರ ನಿರ್ಧಾರ ತಗೊಳ್ಳಿ. ಸರ್, ಈಗ ಮುಸ್ಲಿಂ ಧರ್ಮಗುರುಗಳು ಸುದ್ದಿಗೋಷ್ಠಿನ ಹೇಳಿದ್ದಾರೆ, ರಿಸಲ್ಟ್ ಮುನ್ನೇ ಇದು ಕ್ರಮ ಕೈಗೊಂಡಿದ್ದಾರೆ, ನಾವು ಕಾಂಗ್ರೆಸ್ಗೆ ತಲಾಕ್ ಹೋಗಬೇಕಾಗುತ್ತೆ. ಇಲ್ಲಿ ಅವ್ರ ಅಭಿಪ್ರಾಯ ಅವ್ರು ಹೇಳೋರು, ಯಾರ್ಯಾರು ನೋವಾಗಿದೆ ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳೋರೆ. ಅದ್ರ ಬಗ್ಗೆ ನಾವು ಧರ್ಮಗುರುಗಳ ಬಗ್ಗೆ ನಾವು ಅದನ್ನು ಕಮೆಂಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ವೈಯಕ್ತಿಕ ಮಾಡ್ತಾರೆ. CM ಏನು ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತಲ್ಲ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣ ಅವ್ರನ್ನೇ ಕೇಳಬೇಕು. ನಮಗಂತೂ ಹಂಗೆ ಅನಿಸಿಲ್ಲ. CM ಶಕ್ತಿ ಇದೆ, ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಮಾಡ್ತಾ ಇದ್ದಾರೆ. ರಾಜಣ್ಣ ಅವ್ರಿಗೆ ಹಂಗೆ ಅನಿಸಿರ್ಬೇಕೇನೋ ಅದನ್ನು ರಾಜಣ್ಣ ಅವ್ರನ್ನೇ ಕೇಳಿ. ಪ್ರಯೋಗಗಳು ನಡೀತಾ ಇದೆ ಸರ್, ಮಾಟ ಮಂತ್ರ ಪ್ರಯೋಗಗಳು ಯಾರು ಮಾಡ್ಸವ್ರೆ ಅಂತ CM ಎಲ್ಲ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿ ಅದನ್ನು ರಾಜಣ್ಣ ಅವರು CBI ತನಿಖೆ ಕೊಡಿಸಿದ್ರೆ ಗೊತ್ತಾಯ್ತದೆ ಯಾರ್ಯಾರು ಮಾಡ್ಸವ್ರೆ ಅಂತೇಳಿ. CBI ತನಿಖೆಗೆ ರಾಜಣ್ಣ ಅವರು ಒತ್ತಾಯ ಮಾಡಿ ಯಾರ್ಯಾರು ಮಾಟ ಮಂತ್ರ ಮಾಡಿದರೆ CBI ತನಿಖೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ರಾಜಣ್ಣ ಅವರು ಒಂದು ಅರ್ಜಿ ಕೊಟ್ಟರೆ ಅದು CBI ತನಿಖೆ ಆಗ್ತದೆ. ಅದರ ವ್ಯವಸ್ಥೆ ಏನಾದ್ರು ಇದೆಯಾ ಸರ್? ಅದನ್ನು ಅವ್ರನ್ನೇ ಕೇಳಬೇಕು, ರಾಜಣ್ಣ ಅವ್ರನ್ನೇ ಕೇಳಬೇಕು. ನಮಗಂತೂ ಗೊತ್ತಿಲ್ಲ ಆ ವ್ಯವಸ್ಥೆ ಬಗ್ಗೆ ನಮ್ಗೆ ನಂಬಿಕೆನೂ ಇಲ್ಲ, ಆ ವ್ಯವಸ್ಥೆ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. ಶನಿವಾರ ಏನೋ ಬಹಿರಂಗ ಚರ್ಚೆ ಕರೆದಿದ್ದಾರಂತೆ ಮಾಜಿ ಶಾಸಕ. ನಾವು ಕರೆದಿರೋದಲ್ಲ, ಅವ್ರು ಕರೆದಿದ್ರು. ಅದು ಯಾವುದೋ ಒಂದು ನಕಲಿ ಇದನ್ನು ಇಟ್ಬಿಟ್ಟು, ಚಿನ್ನನ ಇಟ್ಬಿಟ್ಟು ದುಡ್ಡು ತೊಗೊಂಬಿಟ್ಟವ್ರೆ ಅಶೋಕ್ ಅವರು, ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ. ನಕಲಿ ಚಿನ್ನ ಇಟ್ಟು ನಡೆದಿರ್ತಕ್ಕಂಥದ್ದು ನಿಜ. ಅದು ಅಲ್ಲಿ ಮ್ಯಾನೇಜರು, ಅದು ಯಾರೋ ಅಸಿಸ್ಟೆಂಟ್ ಮ್ಯಾನೇಜರು, ಮತ್ತು ಅಲ್ಲಿ ಅದನ್ನು ಚೆಕ್ ಮಾಡ್ತಾರಲ್ಲ ಅವರು, ಅದಕ್ಕೆ ಒಂದು ಅದನ್ನು ಚೆಕ್ ಮಾಡೋದಕ್ಕೆ ಒಬ್ಬರಿಗೆ ವಹಿಸಿರ್ತಾರೆ, ಅವರು ಸೇರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಅದು ಆದರೆ ತಮ್ಮಾಜಿಯವ್ರ ಪಾತ್ರ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಪಾಪ ಮಂಜಣ್ಣವ್ರಿಗೆ ಏನೋ ಗೊತ್ತಿರ್ಬೇಕು ತಮ್ಮಾಜಿಯವ್ರ ಪಾತ್ರ ಏನು ಅಂತ. ಆಮೇಲೆ ತಮ್ಮಾಜಿನೇ ಅದ್ರ ಮೇಲೆ ಕೇಸ್ ಹಾಕ್ಸಿ, ಅವ್ರ ಮೇಲೆಲ್ಲ ಕೇಸ್ ಹಾಕ್ಸಿ ಎಲ್ಲ ಮಾಡಿ ಅದನ್ನು ರಿಕವರಿ ಮಾಡಿ ಅವ್ರ ಆಸ್ತಿಗಳನ್ನೆಲ್ಲ ಬೇರೆಯವ್ರಿಗೆ ಹೇಳಿ ಅದನ್ನು ಮುಟ್ಗೋಲು ಹಾಕ್ಕೊಂಡು ಅವ್ರ ಆಸ್ತಿಗಳನ್ನ ತೊಗೊಂಡು ಅದನ್ನು ತಮಾಜಿನೇ ಮಾಡಿಸೋದು, ದುಡ್ಡೆಲ್ಲ ಕಟ್ಸ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಮಾಡಿದ್ದೀವಿ. ಸಂಪೂರ್ಣವಾಗಿ ಅವ್ರು ಏನು ಆ ದುಡ್ಡು ದುರುಪಯೋಗ ಆಗಿತ್ತು ಅದನ್ನು ಸಂಪೂರ್ಣ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋರಿಂದ ಇಲ್ಲಿ ಎಲ್ಲರೂ ಕೂಡ ಕಟ್ಟಿ ಅದನ್ನು ಸಮಾಪ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ತಮಾಜಿ ಪಾತ್ರ ಏನು ಅಂತಕ್ಕಂಥದ್ದನ್ನು ಹೇಳ್ಬೇಕು. ಪದೇ ಪದೇ ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗ್ತಕ್ಕಂಥ ರೀತಿಯಲ್ಲಿ ಅದರಲ್ಲಿ ಏನೋ ಚುನಾವಣೆಗೆ ಉಪಯೋಗಿಸ್ಕೊಂಬಿಟ್ರು, ಅದಕ್ಕೆ ಉಪಯೋಗಿಸ್ಕೊಂಬಿಟ್ಟವ್ರೆ ಅಂತ ಅವ್ರ ಹತ್ರ ಏನು ಮಾಹಿತಿ ಇದ್ದರೆ ತಂದ್ಕೊಳಕ್ಕೆ ಹೇಳಪ್ಪ. ಸುಮ್ಮನೆ ಬೆಳಿಗ್ಗೆ ಎದ್ದಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ವೀರಾವೇಶದ ಮಾತುಗಳು ಆಡೋದು ಬೇಡ. ಅವ್ರ ಹತ್ರ ತಮಾಜಿ ಅವ್ರ ಅಕೌಂಟಿಂದನೋ ಇದು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಅಕೌಂಟ್ ತಮಾಜಿ ಅಕೌಂಟ್ಗೆ ಹೋಗೋದೆ, ಇಂಥವ್ರ ಅಕೌಂಟ್ಗೆ ಹೋಗೋದೆ ಅಂತ ಹೇಳಿ ತೋರಿಸ್ಬೇಕಲ್ವಾ. ಸುಮ್ಮನೆ ಮಾತಾಡಬಾರ್ದು, ಆಧಾರ ರಹಿತವಾಗಿ ಮಾತಾಡಬಾರ್ದು. ನೀವು ಮಾಧ್ಯಮದವ್ರು ಏನಾದ್ರು ಅವರು ಟೀಕೆ ಮಾಡಿದಾಗ ಆಧಾರ ಕೇಳಬೇಕು. ನಾನೇ ಟೀಕೆ ಮಾಡಲಿ, ನನ್ನ ಕೂಡ ಆಧಾರ ಕೇಳಬೇಕು. ಆಧಾರ ರಹಿತವಾಗಿ, ಆಧಾರ ಸಹಿತವಾಗಿ ಟೀಕೆ ಮಾಡಿ ಸುಮ್ಮನೆ ಏನೇನೋ ಗಾಳಿಯಲ್ಲಿ ಕೊಂಡೊಡಿಯೋದು ಬೇಡ ಅಂತ. ಅದಕ್ಕೆ ಜನಗಳಿಗೆ ಗೊಂದಲ ಅಲ್ವಾ, ಅದಕ್ಕೆ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಲಿ. ಅವ್ರು ಕರೆದಿದ್ದು ನಾನಲ್ಲ, ಇದ್ರ ಬಗ್ಗೆ ನಾನು ಚಕ್ರಬಾಯಿ VSSNಗೆ ಬರ್ತೀವಿ ಅಂತ ಅವ್ರು ಹೇಳಿದ್ರು. ಅದನ್ನು ನಾವು ಆಯ್ತು ಬನ್ನಿರಿ ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.